ಮೈತ್ರೇಯರ ಸಂವಾದದ ಭಾಗದಲ್ಲಿ ಕಾಲದ ವಿಶೇಷ ಚಿಂತನೆ ಬರ್ತಾ ಇತ್ತು. ಕಾಲದ ಅನೇಕ ಮುಖಗಳನ್ನ ಅದು ಎಷ್ಟು ಸೂಕ್ಷ್ಮವಾಗಿ ಕುಹು, ಸಿನಿವಾಲಿ, ರಾಕ, ಅನುಮತಿ ಮೊದಲಾದ ಅಂದ್ರೆ ಚತುರ್ದಶಿಯ ಕೊನೆಯಲ್ಲಿ ಬರುವಂಥದ್ದು ಆ ಅನುಮತಿ, ಅಂದ್ರೆ ಕೃಷ್ಣ ಪಕ್ಷದ ಚತುರ್ದಶಿಯ ಕೊನೆ ಅನುಮತಿ, ಶುಕ್ಲ ಪಕ್ಷದ ಕೊನೆ ಚತುರ್ದಶಿಯ ಕೊನೆ ಅನುಮತಿ, ಶುಕ್ಲ ಪಕ್ಷದ ಹುಣ್ಣಿಮೆ ಅದು ರಾಕ, ಮಧ್ಯರಾತ್ರಿ ಪೂರ್ಣ ಚಂದ್ರ ಬೆಳಗುವಂತಹ ಸಮಯವನ್ನು ರಾಕಾಚಂದ್ರ ಅಂತಾನು ಕರೀತಾರೆ. ಹಾಗೆ ಆ ಕುಹು ಅಮಾವಾಸ್ಯೆಯ ದಿವಸ ಬರುವಂತದ್ದು ದರ್ಶ ಮಾಸವನ್ನ ಹೇಳ್ತಾರೆ. ಅದಕ್ಕೆ ಅದರ ಮರು ದಿವಸ ಪಾಡ್ಯದಲ್ಲಿ ಬೆಳಿಗ್ಗೆ ಸಿಗುವಂಥದ್ದು ಸಿನಿಮಾಲಿ. ಹೀಗೆ ತಪಸ್ತಪಸ್ಯೌ ಮಧುಮಾಧವೌ ಚ ಶುಕ್ರ ಶುಚಿಶ್ಚಾಯನಮುತ್ತರಂ ಸ್ಯಾತ್ ನಭೋ ನಭಸ್ಯೌ ಚ ಇಯ ಇಶಸ್ತಯೋರ್ಜ ಸಹ ಸಹಸ್ಯಾವತಿ ದಕ್ಷಿಣಂ ತತ್. ಮಾಘ ಮತ್ತು ಪಾಲ್ಗುಣ, ಚೈತ್ರ ಮತ್ತು ವೈಶಾಖ. ಮಧು ಮಾಧವ ಅನ್ನೋದು ಚೈತ್ರ ವೈಶಾಖಕ್ಕೆ ಹೇಳುವ ಶಬ್ದ. ತಪಸ್ಯ ಅಂತ ಹೇಳುದು ಮಾಘ ಮತ್ತೆ ಪಾಲ್ಗುಣಕ್ಕೆ ಹೇಳುವ ಶಬ್ದ. ಅಂದ್ರೆ ಈ ಸಾಮಾನ್ಯ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಮತ್ತು ಪುರಾಣಗಳಲ್ಲಿ ಈ ಚೈತ್ರ ವೈಶಾಖಗಳನ್ನ ಬೇರೆ ಹೆಸರಿನಿಂದ ಹೇಳುವುದಿರುತ್ತೆ. ಅದು ನಮಗೆ ಗೊತ್ತಿದ್ರೆ ಮಾತ್ರ ಈ ವಿಷಯಗಳೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ಶುಚಿ ಮತ್ತು ಚಾಯನ, ಶುಕ್ರ ಮತ್ತು ಶುಚಿ ಇದು ಜ್ಯೇಷ್ಠ ಮತ್ತು ಆಷಾಢವನ್ನ ಹೇಳುತ್ತೆ. ಈ 6 ಮಾಸಗಳು ಉತ್ತರಾಯಣಕ್ಕೆ ಸಂಬಂಧಪಟ್ಟವುಗಳು. ಇನ್ನು ನಭೋ ನಭಸ್ಯವು ಶ್ರಾವಣ ಮತ್ತು ಭಾದ್ರಪದ, ಇಶಃ ತಥಾ ಊರ್ಜ ಇದು ಆಶ್ವಿನ ಮತ್ತು ಕಾರ್ತಿಕ, ಸಹ ಮತ್ತು ಸಹಸ್ಯ ಆಷಾಢ ಮತ್ತು ಪುಷ್ಯ ಅಂದ್ರೆ ಪೌಷ ಮಾಸ ಅಂತಾನು ಹೇಳುದಿದೆ. ಇದಿಷ್ಟು ದಕ್ಷಿಣಾಯನಕ್ಕೆ ಇರುವಂತಹ ಹೆಸರುಗಳು. ನಮ್ಗೆ ಎಲ್ಲ ಹೆಸರು ಇಲ್ಲಿ ಒಟ್ಟಿಗೆ ಬಂದ್ಬಿಡ್ತು. 12 ಹೆಸರುಗಳು ಬೇರೆ ಏನಿದೆ ಇದನ್ನ ಒಂದು ನೆನಪಲ್ಲಿ ಇಟ್ಕೊಂಡ್ರೆ, ದಾಖಲೆ ಮಾಡಿ ಇಟ್ಕೊಂಡ್ರೆ, ನಾವು ಇನ್ನೆಲ್ಲಿ ಆದ್ರೂ ಇಂತಹ ಶಬ್ದಗಳು ಬಂದಾಗ ಸಾಮಾನ್ಯವಾಗಿ ನೀವು ಗಮನಿಸಿ, ಕೃಷ್ಣಾಷ್ಟಮಿಯ ಸಂದರ್ಭವನ್ನು ಹೇಳುವಾಗ ನಭೋ ನಭಸ್ಯ ಶಬ್ದಗಳಿಂದಲೇನೆ ನಿರೂಪಣೆ ಮಾಡ್ತಾರೆ ಬೇರೆ ಬೇರೆ ಪುರಾಣಗಳಲ್ಲಿ. ಅದು ಶ್ರಾವಣ ಭಾದ್ರಪದಕ್ಕೆ ಸಂಬಂಧಪಟ್ಟ ಹೆಸರುಗಳು. ಇನ್ನು ಮಧುಮಾಧವ ಅಂತ ಚೈತ್ರ ವೈಶಾಖಕ್ಕೆ ಹೇಳುದು ತುಂಬಾ ಪ್ರಸಿದ್ಧ ಲೋಕದಲ್ಲಿ. ಅದು ಬಿಟ್ರೆ ಬೇರೆದ್ದೆಲ್ಲ ಸ್ವಲ್ಪ ಅಪರೂಪದ ಶಬ್ದಗಳು. ಇಲ್ಲಿ ಎಲ್ಲಾ ಶಬ್ದಗಳು ಕೂಡ ಗುರುತಾಗಿ ಬಂದಿದೆ. ಅದನ್ನಾಗಿ ಇದನ್ನೊಂದು ನೆನ್ಪಿಟ್ಕೊಳ್ಬೇಕಾದ ಶ್ಲೋಕ. ಪುರಾಣದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಮಾಸಗಳನ್ನ ಅವ್ರ ಹೆಸರು ಹೇಳುವುದಿಲ್ಲ, ಈ ಹೆಸರಿನಿಂದ ನಿರೂಪಣೆ ಮಾಡುತ್ತಾರೆ ಅನ್ನೋದಕ್ಕೋಸ್ಕರ ಇದು ಬೇಕು. ಲೋಕಾಲೋಕಶ್ಚಯ ಶೈಲ ಪ್ರಾಗುಕ್ತೋ ಭವತೋ ಮಯ ಲೋಕಪಾಲಾಸ್ತು ಚತ್ವಾರಸ್ತತ್ರ ತಿಷ್ಠಂತಿ ಸುವ್ರತ. ಲೋಕಪಾಲಕರ ನಿವಾಸ ಸ್ಥಾನ ಎಲ್ಲಿ ಅಂದ್ರೆ, ಸೂರ್ಯನ ಕಿರಣಗಳು ಎಲ್ಲಿ ತನಕ ಹೋಗಿ ಮುಟ್ಟುತ್ತೋ, ಮುಂದೆ ಭಾಗವತದಲ್ಲಿ ಒಂದು ಕಥೆ ಬರುತ್ತೆ. ಕೃಷ್ಣ ಆ ಋತುಜನ ಮಗನನ್ನ ಕರೆತರುವುದಕ್ಕೋಸ್ಕರ ಮೊದಲು ಅರ್ಜುನ ಪ್ರಯತ್ನ ಮಾಡಿ ಸೋತಾಗ ಅಗ್ನಿಗೆ ಬೀಳ್ತೇನೆ ಅಂತ ಹೊರಟಾಗ, ಕೃಷ್ಣ ತಾನೇ ಯಜ್ಞದ ಮಧ್ಯದಿಂದ ಎದ್ದು ಅರ್ಜುನನನ್ನು ಕರ್ಕೊಂಡು ಉತ್ತರದ ದಿಕ್ಕಿಗೆ ಹೋಗಿ 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 ಕೊನೆಗೆ ಒಂದು ಲೋಕಾಲೋಕ ಪರ್ವತ ಅಂತ. ಲೋಕ ಅಂದ್ರೆ ಬೆಳಕು, ಅಲೋಕ ಅಂದ್ರೆ ಬೆಳಕಿಲ್ಲದೆ ಇರುವುದು. ಲೋಕಾಲೋಕ ಅಂತಂದ್ರೆ ಒಂದು ದಿಕ್ಕಲ್ಲಿ ಸೂರ್ಯನ ಬೆಳಕು ಬೀಳುತ್ತೆ. ಸಾಮಾನ್ಯವಾಗಿ ಇಲ್ಲೆಲ್ಲ ಎಷ್ಟೇ ಒಂದು ಕಡೆಯಿಂದ ಬೆಳಕು ಇನ್ನೊಂದು ಕಡೆಯಿಂದ ಬೆಳಕು ಬೀಳದೆ ಇದ್ರು ಏನು ಅಂತ ಕಾಣುತ್ತೆ, ಕತ್ತಲೆ ವಸ್ತು, ಮರನೋ ಗಿಡನೋ ಅಂತ ಗೊತ್ತಾಗುತ್ತೆ. ಈ ಕಡೆ ನೆರಳಿದ್ರು ಕೂಡ ಅದು ಇನ್ನೊಂದ್ ಕಡೆ ರಿಫ್ಲೆಕ್ಟ್ ಆದದ್ದು ಇಲ್ಲಿ ಕಾಣುತ್ತೆ. ಇಲ್ಲಿ ಹಾಗಲ್ಲ, ಇದು ಉತ್ತರದ ಕೊನೆ. ಅಲ್ಲಿರುವ ಎತ್ತರದ ಬೆಟ್ಟಕ್ಕೆ ಆಚೆಗೆ ಒಂದು ಹನಿ ಬೆಳಕನ್ನ ಹಾದು ಹೋಗದಂತೆ ತಡೆಯಬಲ್ಲ
ಬಲ್ಲಷ್ಟು ಎತ್ತರದ ಬೆಟ್ಟ. ಹಾಗೆ ಒಂದು ಬದಿಯಲ್ಲಿ ಬೆಳಕು ಕಾಣುತ್ತೆ ಸ್ವಲ್ಪ, ಆದ್ರೆ ಇನ್ನೊಂದು ಕಡೆಯಲ್ಲಿ ಬೆಳಕೇ ಇಲ್ಲ. ಅಂತಹ ಶೈಲ ಹಿಂದೆ ಇದನ್ನ ನಿರೂಪಣೆ ಮಾಡಿದ್ರು. ಅಲ್ಲಿ ಲೋಕಪಾಲಕರು ವಾಸ ಮಾಡ್ತಾರೆ. ಇದು ನಾವು ಇವತ್ತು ಫ್ಲೈಟ್ ಹತ್ತಿ ಹೋಗಿ ಆ ಜಾಗಕ್ಕೆ ಹೋಗೋಣ ಅಂತಂದ್ರೆ ಸಿಗುವಂತದ್ದಲ್ಲ. ಇದು ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ರೀತಿಯ ಭೂಪ್ರದೇಶಗಳೆಲ್ಲ. ಸುಧಾಮ ಇದನ್ನ 5ನೇ ಸ್ಕಂದದಲ್ಲಿಯೂ ಕೂಡ ನಿರೂಪಣೆ ಮಾಡಿದ್ದಾರೆ ಭಾಗವತದಲ್ಲಿ. ಸುಧಾಮ ಶಂಖಪಾಶ್ಚೈವ ಕರ್ದಮಸ್ಯಾತ್ಮಜೋ ದ್ವಿಜ ಹಿರಣ್ಯರೋಮ ಚೈವಾನ್ಯಶ್ಚತುರ್ಥ ಕೇತುಮಾನಪಿ. ಹೇ ದ್ವಿಜನೇ, ಮೈತ್ರೇಯನೇ, ಸುಧಾಮ ಮತ್ತು ಕರ್ದಮನ ಮಗನಾದ ಶಂಖಪಾದ, ಹಿರಣ್ಯರೋಮ ಮತ್ತು ಕೇತುಮಾನ್, ಈ 4 ಜನ ಈ ಅಂದ್ರೆ ಯಾವುದು, ಲೋಕಾಲೋಕ ಪರ್ವತದ 4 ಭಾಗಗಳಲ್ಲಿ ನಿಂತಿದ್ದಾರೆ. ಮತ್ತು ಲೋಕಪಾಲಕರ ಗಣದ ಒಂದು ಭಾಗವೂ ಹೌದು ಇವರು. ನಿರ್ದ್ವಂದ್ವ ನಿರಭಿಮಾನಾ ನಿಸ್ತಂದ್ರ ನಿಷ್ಪರಿಗ್ರಹಾ ಲೋಕಪಾಲ ಸ್ಥಿತಾ ಹೀತೆ ಲೋಕಾಲೋಕೆ ಚತುರ್ದಿಶಾಂ. ಇವರು ಹೇಗಿದ್ದಾರೆ 4 ಜನ ಅಂದ್ರೆ, ನಿರ್ದ್ವಂದ್ವ, ದ್ವಂದ್ವಾತೀತರು, ನಿರಭಿಮಾನ, ಯಾವುದರ ಮೇಲೂ ವ್ಯಾಮೋಹಕ್ಕೊಳಗಾಗದವರು, ನಿಸ್ತಂದ್ರ ಎಂದು ಔದಾಸೀನ್ಯ ಮಾಡದವರು, ನಿಷ್ಪರಿಗ್ರಹ ಬೇರೆಯವರಿಂದ ಬೇಡಿ ಯಾವತ್ತು ಏನನ್ನು ಕೇಳದವರು. ಇಂಥ ಲೋಕಪಾಲಕರಾಗಿ ಲೋಕಾಲೋಕ ಪರ್ವತದ 4 ದಿಕ್ಕುಗಳಲ್ಲಿಯೂ ಕೂಡ ಇವರು ರಕ್ಷಣೆಗೋಸ್ಕರ ಕಾವಲು ನಿಂತಿದ್ದಾರೆ. ಉತ್ತರಂ ಯದಗಸ್ತ್ಯಸ್ಯ ಅಜವೀಥ್ಯಾಶ್ಚ ದಕ್ಷಿಣಂ ಪಿತೃಯಾನ ಸವೈ ಪಂಥ ವೈಶ್ವಾನರ ಪಥಾದ್ಬಹಿ. ಈ ಉತ್ತರದ ಕಡೆಗೆ ಹೋಗುವ ದಾರಿಯನ್ನ ಮಹಾತ್ಮರಾದ ಮುನಿಜನರು ಸಾಕ್ತಾರೆ. ಅದಕ್ಕೆ ಪಿತೃಯಾನ ಅಂತ ಕರೀತಾರೆ. ಆ ಪಿತೃಯಾನದ ವ್ಯವಸ್ಥೆಯಲ್ಲಿ ವೈಶ್ವಾನರ ಪಥಾದ್ಬಹಿ, ಇದು ವೈಶ್ವಾನರ ಪಥ ಅಂತ ಒಂದಿದೆ. ಅದು ಉತ್ತಮ ಸ್ಥಿತಿಗೆ ಕೊಂಡೊಯ್ಯುವಂತಹ ಮಾರ್ಗ, ದೇವಯಾನ ಅಂತ ಹೇಳಬಹುದು. ಅದಕ್ಕಿಂತ ಆಚೆಗಿದೆ ಇದು. ಅಂದ್ರೆ ದಕ್ಷಿಣದ ಕಡೆಗೆ ಮುಖ ಮಾಡಿರುತ್ತೆ ಅಂತ ನಮಗೆ ಮುಂದೆ ಹೇಳ್ತಾರೆ ಅದನ್ನ. ಸ ದಕ್ಷಿಣ ಅಂತ. ತತ್ರಾಸತೆ ಮಹಾತ್ಮಾನಃ ಋಷಯೋ ಯೇ ಅಗ್ನಿಹೋತ್ರಿಣಃ ಭೂತಾರಂಭ ಕೃತಂ ಬ್ರಹ್ಮ ಶಂಸಂತೋ ಋತ್ವಿಗುದ್ಯತಾಃ ಪ್ರಾರಭಂತೆ ತು ಯೇ ಲೋಕಾಃ ತೇಷಾಂ ಪಂಥ ಸ ದಕ್ಷಿಣ. ಅವರ ದಾರಿ ಅನ್ನೋದು ದಕ್ಷಿಣ. ನಾನಾಗ ಉತ್ತರ ಅಂತ ಹೇಳಿದೆ. ಅದು ಉತ್ತರದಿಂದ ದಕ್ಷಿಣದ ಕಡೆಗೆ ಅಲ್ಲಿ ಸ್ಪಷ್ಟ ಇದೆ. ಅಜವೀತ್ಯಾಶ್ಚ ದಕ್ಷಿಣಂ, ಉತ್ತರದಿಂದ ದಕ್ಷಿಣದ ಕಡೆಗೆ ಸಾಗುವಂತಹ ವೈಶ್ವಾನರ ಪಥಕ್ಕಿಂತ ಬೇರೆಯದೇ ಆದ ಪಿತೃಯಾನ ಒಂದಿದೆ. ಅಲ್ಲಿ ಮಹಾತ್ಮರಾದ ಋಷಿಗಳು, ಅಗ್ನಿಹೋತ್ರಿಗಳು, ಅನೇಕ ಜೀವರಾಶಿಗಳು ದಾರಿಯಲ್ಲಿ ಸಾಕ್ತಾ ಇರುವ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಪರಮಾತ್ಮನನ್ನ ನಿರಂತರವಾಗಿ ಕಾಲಕಾಲಕ್ಕೆ ಸರಿಯಾಗಿ ಯಜ್ಞ ಯಾಗಾದಿಗಳನ್ನು ನಡೆಸುವಂತವ್ರು ಹೊಗಳುತ್ತಾ ಇದ್ದಾರೆ ಭಗವಂತನನ್ನ. ಅವರು ಆಯಾ ಭಾಗದ ಲೋಕದ ಕ್ಷೇಮಕ್ಕಾಗಿ ತಮ್ಮ ಕಾರ್ಯಭಾರವನ್ನು ನಿರಂತರ ನಡೆಸ್ತಾ ಇರ್ತಾರೆ. ಚಲಿತಂ ತೇ ಪುನರ್ಬ್ರಹ್ಮ ಸ್ಥಾಪಯಂತಿ ಯುಗೆ ಯುಗೆ. ಆ ಋಷಿಗಳೇನ್ ಮಾಡ್ತಾರೆ ಅಂದ್ರೆ, ಭೂಮಿಯಲ್ಲಿ ಮತ್ತೆ ಮತ್ತೆ ಭಗವಂತನ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದಕ್ಕೋಸ್ಕರ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಸಂತತ್ಯ ತಪಸಾ ಚೈವ ಮರ್ಯಾದಾಭಿಕ್ಷುತೇನ ಚ. ಈ ಸತ್ಯವನ್ನು, ಸಂಸ್ಕಾರವನ್ನು, ಭಗವತ್ ಪ್ರಜ್ಞೆಯನ್ನು ಭೂಮಿಯಲ್ಲಿ ಉಳಿಸ್ಲಿಕ್ಕೆ 4 ರೀತಿಯ ಮಾರ್ಗಗಳಿವೆ. ಒಂದು ಸಂತತ್ಯ, ಸತ್ಸಂತತಿಯಿಂದ. ಆ ಸತ್ಸಂತತಿ ಕೊಟ್ರೆ ಸಾಕಾಗುದಿಲ್ಲ, ತಮ್ಮ ತಪಸ್ಸು ಅದರ ಜೊತೆಗಿರ್ಬೇಕು. ಅಂದ್ರೆ ಮುಂದಿನವರಿಗೆ ಒಳಿತಾಗ್ಲಿ ಅಂತ ಯೋಚಿಸಿ ಮಾಡಿದ ಸತ್ಕರ್ಮಗಳು. ಮರ್ಯಾದ, ಕೆಲವೆಲ್ಲ ಚೌಕಟ್ಟು ಹಾಕಿ ಅದೇ ರೀತಿ ನಾವು ಬದುಕಿದ್ರೆ ನಮ್ಮನ್ನು ನೋಡಿ ಮುಂದಿನವರು ಅಂತಹ ಮರ್ಯಾದ ಅಂತಂದ್ರೆ ಇಲ್ಲಿ ಅಂದ್ರೆ ಒಂದು ಗಡಿ ಅಂತ ಅರ್ಥ. ಇಲ್ಲಿ ಕೇವಲ ನಾವು ಸಮಾಜದಲ್ಲಿ ಬಳಸುವ ಮರ್ಯಾದ ಅಲ್ಲ. ಅಂದ್ರೆ
ಅವನಿಗೆ ಮಾನ ಮರ್ಯಾದೆ ಎಂತದೂ ಇಲ್ಲ. ವಸ್ತುತಃ ನಡೆಯಲ್ಲಿ ನಮ್ಮ ಚೌಕಟ್ಟನ್ನ ಮೀರಿ ಹೋಗುವುದು ಅದು ತಪ್ಪು ಅನ್ನುವ ದೃಷ್ಟಿಯಿಂದ ಮರ್ಯಾದೆ ಹೋಗುವುದು ಅಂತ ಹೇಳುದು. ಆದ್ರೆ ಮರ್ಯಾದೆ ಹೋಗುದು ಅಂದ್ರೆ ಅವಮಾನ ಆಗುದು ಅನ್ನುವ ಅರ್ಥದಲ್ಲಿ ನಾವು ಬಳಸ್ತೇವೆ. ಅದು ಯಾವಾಗ ಚೌಕಟ್ಟು ದಾರಿ ನಡೀತಾನೋ ಆಗ ಆಗುವಂತ ಪರಿಸ್ಥಿತಿಯನ್ನ ಅವ್ರು ಮರ್ಯಾದಾ ಶಬ್ದದಿಂದಲೇ ಹೇಳ್ತಾರೆ. ಆದ್ರೆ ಇಲ್ಲಿ ಹೇಳಿದ ಮರ್ಯಾದ ಅಂದ್ರೆ ಬದುಕಿಗೊಂದು ಸರಿಯಾದ ರೀತಿ ನಿಯಮ ಮೌಲ್ಯಯುತವಾದ ಜೀವನ ನಡೆಸುವುದು. ಅದಕ್ಕೆ ಬೇಕಾದದ್ದೇನು? ಶ್ರುತೇನ, ನಿರಂತರ ಕೇಳಿಸಿಕೊಳ್ಳುವಿಕೆ, ನಿರಂತರವಾಗಿ ಮುಂದಿನವರಿಗೆ ಕೇಳುವಂತೆ ಹೇಳುವಿಕೆ. ಅದು ಎರಡೂ ಸೇರುತ್ತೆ. ಅವರು ಕೇಳಬೇಕು ಅಂದ್ರೆ ನಾವು ಹೇಳಬೇಕು, ನಾವು ಕೂಡ ಹಿಂದಿನವರು ಹೇಳಿದ್ದನ್ನ ಕೇಳಿರ್ಬೇಕು. ಕೇಳುವಿಕೆಯಿಂದ, ಸರಿಯಾದ ಚೌಕಟ್ಟಿನ ಮಧ್ಯದಲ್ಲಿ ನಡೆಸದ ಜೀವನ ಕ್ರಮದಿಂದ, ಒಳ್ಳೆ ರೀತಿಯಿಂದ ಜಪಾನುಷ್ಠಾನ, ಲೋಕಕ್ಕೆ ಹಿತವಾಗ್ಲಿ ಅನ್ನುವ ದೃಷ್ಟಿಯಿಂದ ಮಾಡಿದ ತಪಸ್ಸಿನಿಂದ ಮತ್ತು ಸಾತ್ವಿಕವಾದ ಸಂತತಿಯಿಂದ, ಈ ನಾಲ್ಕರಿಂದ ಲೋಕದಲ್ಲಿ ಭಗವತ್ ಪ್ರಜ್ಞೆ ಪುನರ್ಬ್ರಹ್ಮ ಸ್ಥಾಪಯಂತಿ, ಮತ್ತೆ ಪರಮಾತ್ಮನ ಪ್ರಜ್ಞೆ ಅದು ಹೋಗ್ತಾ ಹೋಗ್ತಾ ಶಿಥಿಲ ಆಗ್ತಾ ಇರುತ್ತೆ. ನೆನಪಾಗ್ಲಿ, ಆಲೋಚನೆಯ ಕ್ರಮವಾಗ್ಲಿ, ಅಥವಾ ಪಾಠದ ಕ್ರಮದಲ್ಲೂ ಹಾಗೆ ಹೋಗ್ತಾ ಹೋಗ್ತಾ ಪಾಠದ ಕ್ರಮದಲ್ಲಿ ಎಲ್ಲ ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ನಿಜವಾದ ಸಂಗತಿ ಹೇಳಲಿಕ್ಕೆ ಅಯ್ಯೋ ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ, ಅವ್ರಿಗೆ ಗೊತ್ತಾಗುತ್ತೋ ಇಲ್ವೋ, ನಾವು ಇಲ್ಲದನ್ನೇ ಊಹಿಸಿ ಅದನ್ನ ಏನೂ ಹೇಳದೆ ಕೊನೆಗೆ ಅವರಿಗೆ ಪದವಿ ಬಂದಿರುತ್ತೆ ಆ ಶಾಸ್ತ್ರದಲ್ಲಿ, ಆ ಶಾಸ್ತ್ರದ ಬಗ್ಗೆ ABCD ಗೊತ್ತಿರುವುದಿಲ್ಲ. ಇದು ನಾವು ಇವತ್ತು ಲೋಕದಲ್ಲಿ ಎಲ್ಲಾ ಕಡೆ ನೋಡ್ತಾ ಇದ್ದೇವೆ. ಎಲ್ಲಾ ಯೂನಿವರ್ಸಿಟಿಗಳಲ್ಲೂ ಬೇಕಾದಷ್ಟು ಶಾಸ್ತ್ರಗಳಿಗೆ ಸಂಬಂಧಪಟ್ಟ ಪದವಿಗಳನ್ನು ಕೊಡ್ತಾರೆ. ಅದರ ಬೇಸಿಕ್ ABCD ಗೊತ್ತಿರುವುದಿಲ್ಲ, ಅದರ ಅಡಿಪಾಯವೇ ಏನು ಅಂತ ಪ್ರಜ್ಞೆ ಇರುವುದಿಲ್ಲ. ಆದ್ರೆ ನಾವು ಅಂತಹ ಸಂತತಿಯಿಂದ, ಅಂತಹ ಜ್ಞಾನದ ಪರಂಪರೆಯಿಂದ ಏನು ಸಾಧಿಸ್ಲಿಕ್ಕಾಗುದಿಲ್ಲ. ಆದ್ರಿಂದಾಗಿ ಸರಿಯಾದ, ಅದಕ್ಕೆ ಸಂತತಿ, ಸರಿಯಾದ ತಿಳುವಳಿಕೆಯಿಂದ ಕೂಡಿದ ತತಿ, ಅದು ಕೂಡ ಮತ್ತೆ ಮುಂದುವರಿಸಲಿಕ್ಕೆ ಶಕ್ತವಾದ ತತಿ ಆಗಿರ್ಬೇಕು. ಅಂತಹ ಶಿಷ್ಯರನ್ನ, ಅಂತಹ ಮಕ್ಕಳನ್ನ ನಾವು ಮುಂದಿನ ಸಂಸ್ಕಾರಕ್ಕೆ, ಅಂದ್ರೆ ಮುಂದಿನ ಪರಂಪರೆಗೆ ಬೇಕಿರುವ ಸಂಸ್ಕಾರಕ್ಕೆ ಕೊಂಡಿಯಾಗಿ ಜೋಡಿಸಿ ಹೋಗ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಅದನ್ನ ದೊಡ್ಡವರು ಮಾಡ್ತಾ ಹೋಗ್ತಾ ಇರ್ತಾರೆ. ಅಲ್ಲ, ದೊಡ್ಡವ್ರು ಮಾಡ್ಲಿ, ನಾವೆಲ್ಲ ಏನ್ ಮಾಡುದು ಅಂದ್ರೆ ನಮ್ದು ಕೆಲಸ ಇದೆ. ಅವರ ಪ್ರಮಾಣದಷ್ಟು ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಸಾವಿರಾರು ಶಿಷ್ಯರಿಗೆ ಒಟ್ಟಿಗೆ ಅವರು ಬೋಧಿಸಿ ಕರ್ಕೊಂಡು ಹೋಗುದಾಗಿದ್ರೆ ನಮ್ಗೆ ಅಷ್ಟು ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಆದ್ರೆ ನಮ್ಗೆ ನಮ್ಮ ಪರಿಸರದಲ್ಲಿ ಏನು ಸಾಧ್ಯವೋ ಅಷ್ಟನ್ನ 4 ಜನಕ್ಕಾದ್ರೂ ಕೂಡ ಹೇಳಿಯೇ ನಾವು ಮಾಡುವ ಕರ್ತವ್ಯ ಮಾಡ್ತಾ ಇರ್ಬೇಕು. ಊದುವ ಶಂಕ ಊದಿ ಬಿಡು, ತಿಳ್ಕೊಳ್ಳೋರು ತಿಳ್ಕೊಳ್ತಾರೆ, ಬಿಡುವವರು ಬಿಟ್ಟು ಬಿಡ್ತಾರೆ. ಆದ್ರೆ ನಾವು ಅದರಲ್ಲಿ ಉದಾಸೀನ ಮಾಡಿದ್ರೆ ನಮ್ಮ ದೋಷದಿಂದಾಗಿ ನಮ್ಗೆ ಇನ್ನೊಂದ್ ಸರ್ತಿ ಜ್ಞಾನ ಸಿಗ್ಬೇಕಾದ ದಾರಿ ತೆರ್ಕೊಳ್ಳುವುದೇ ಇಲ್ಲ, ಮುಚ್ಚಿಕೊಂಡೇ ಹೋಗುತ್ತೆ. ನಾವೇ ಕಷ್ಟಪಡಬೇಕಾದ ಸ್ಥಿತಿ ಬರುತ್ತೆ. ಜಾಯಮಾನಾಸ್ತು ಪೂರ್ವೇ ಚ ಪಶ್ಚಿಮಾನಾಂ ಗೃಹೇಶು ಚ ಪಶ್ಚಿಮಾಶ್ಚೈವ ಪೂರ್ವೇಶಾಂ ಜಾಯಂತೆ ನಿಧನೇಶ್ವಿಹ. ಈ ಪೂರ್ವತನದ ಧರ್ಮ ಪ್ರವರ್ತಕರು ತಮ್ಮ ನಂತರ ಬರುವಂತಹ ಸಂತಾನಕ್ಕೆ ಇಂತಹ ಸಂಸ್ಕಾರಗಳನ್ನು ಕೊಡಬೇಕಾದದ್ದು ಅನಿವಾರ್ಯ ಆಗುತ್ತೆ. ಹಾಗಾಗಿ ಮತ್ತೆ ಆ ಧರ್ಮ ಪ್ರಚಾರ ಆಗುವಾಗ ನಾವು ಶುದ್ಧವಾಗಿ ಕೊಡ್ಬೇಕು. ಸ್ವಲ್ಪ ಡೈಲ್ಯೂಟ್ ಮಾಡಿದ್ರೆ ಅದರ ನೆಕ್ಸ್ಟ್ ಹೋಗುವಾಗ ಅದು ಮತ್ತೆ ಡೈಲ್ಯೂಟ್ ಆಗುತ್ತೆ. ಹೀಗೆ ಸಂತಾನದ ರೂಪದಲ್ಲಿ, ತಪಸ್ಸಿನ ರೂಪದಲ್ಲಿ, ಕೇಳುವಿಕೆಯ ರೂಪದಲ್ಲಿ ಹಿಂದೆ ಏನೇನ್ ಹೇಳಿದ್ರು, ಚೌಕಟ್ಟು ಹಾಕಿದ ಬದುಕಿನ ನಡೆಯಲ್ಲಿ ಅದು ಪಿತೃಗಣಗಳ ಆಶೀರ್ವಾದದಿಂದ ಅಂಥ ಒಳ್ಳೆಯ ಜನ್ಮದಲ್ಲಿ ಆತ ಹುಟ್ಟಿ, ಅಂದ್ರೆ ಒಳ್ಳೆ ಸಂತತಿ ಆಗುವುದು ಯಾವಾಗ ಅಂದ್ರೆ ಪಿತೃಗಣಗಳ ವಿಶೇಷವಾದ ಅನುಗ್ರಹ ಇದ್ದಾಗ. ಅದಕ್ಕೆ ಸಂಬಂಧ ಇದೆ. ಜ್ಞಾನದ ಪರಂಪರೆ ಸರಿಯಾಗಿ ಮುಂದುವರಿಲಿಕ್ಕೆ ನಮ್ಮ ಪೂರ್ವ ಪಿತೃಗಳ ಶುಶ್ರೂಷೆಯನ್ನ ಚೆನ್ನಾಗಿ ಬದುಕಿದ್ದಾಗ್ಲೂ ಮಾಡಿರ್ಬೇಕು, ಮುಂದೆಯೂ ಕೂಡ ಅದನ್ನು ಮಾಡ್ತಾ ಹೋಗಬೇಕು. ಅಂದ್ರೆ ಒಬ್ಬನಿಗೆ ಗುರುಗಳಲ್ಲಿಯೇ ಪಿತೃತ್ವವನ್ನು ಕಾಣಬಹುದು. ದೇಹವನ್ನ ಕೊಟ್ಟ ಅಂಶಕ್ಕೆ ಪಿತೃಗಳಾದ್ರೂ ಕೂಡ ಹಿಂದೆ ತಂದೆ ಹೆಚ್ಚಿನ ಪಾಠವನ್ನ ಮಾಡ್ತಿದ್ದಾದ್ರಿಂದಾಗಿ ಅವನಲ್ಲಿ ಪೂರ್ಣ ಪಿತೃತ್ವ ಇರ್ತಿತ್ತು. ಆದ್ರೆ ಈಗ ಆ ಜ್ಞಾನವನ್ನ ಕೊಡುವವನು ಇನ್ಯಾರೋ ಒಬ್ಬ ಗುರು ಆದ್ರೆ ಅವನಲ್ಲಿಯೂ ಕೂಡ ಆ ಪಿತೃತ್ವ ಇರುತ್ತೆ. ಅದರ ಶುಶ್ರೂಷೆ ಮಾಡಿದ್ರಿಂದಲೇನೆ ಅವನಿಗೆ ಜ್ಞಾನ ಬರುತ್ತೆ. ತಂದೆ ತಾಯಿಗಳ ಸೇವೆಯಿಂದ ಶರೀರ ಕೊಟ್ಟ ಋಣವನ್ನ ತೀರಿಸುವ ಪ್ರಯತ್ನ ಮಾಡಿದ್ರಿಂದ ಅಲ್ಲೂ ಒಂದು ಅನುಗ್ರಹ ಆಗುತ್ತೆ. ಬಂಧುಗಳು ಅಕಸ್ಮಾತ್ ನಮಗೆ ನಮ್ಮ ಜೀವನದ ಹೊಟ್ಟೆ ಹೊರೆಯುವ ಕೆಲಸಕ್ಕೆ ಬೇಕಿರುವಂತಹ ದಾರಿ ಮಾಡಿಕೊಟ್ಟಿದ್ದಾರೆ, ಅಥವಾ ಒಂದಿಷ್ಟು ದಿವಸಗಳ ಕಾಲ ನಮ್ಮನ್ನ ಸಾಕಿ ಬೆಳೆಸಿದ್ದಾರೆ, ಅಥವಾ
ಕಷ್ಟ ಕಾಲದಲ್ಲಿ ನಮಗೆ ಧೈರ್ಯ ಹೇಳಿದ್ದಾರೆ, ಅಥವಾ ಅಪಾಯ ಕಾಲದಲ್ಲಿ ನಮ್ಮನ್ನು ರಕ್ಷಿಸಿದ್ದಾರೆ. ಇನ್ನು ಜೀವದ ನಿಜವಾದ ಧರ್ಮ ಏನು ಅಂತ ಅಂತರಂಗದ ಜ್ಞಾನವನ್ನು ಯಾರು ಕೊಟ್ಟಿದ್ದಾರೋ ಅವರ ಋಣ ತೀರಿಸ್ಲಿಕ್ಕಾಗದೇ ಇರುವಂತದ್ದು. ಅಂತಹ ಆ ಪ್ರಜ್ಞೆಯನ್ನ ನಾವು ಒಬ್ಬರಿಂದ ಪಡೆದಿದ್ದೇವೆ ಅಂದಮೇಲೆ ನಮ್ಮಿಂದ ಅದು ಮತ್ತೆ ಮುಂದೆ ಪ್ರಜ್ಞಾರೂಪವಾಗಿ ಪ್ರಜ್ಞಾ ಪ್ರವಾಹ ಹರಿಬೇಕು. ಅದಕ್ಕೆ ದೇವತೆಗಳ ಅನುಗ್ರಹದ ಜೊತೆಗೆ ವಿಶೇಷವಾಗಿ ಬೇಕಾದದ್ದು ಪಿತೃಗಣಗಳ ಅನುಗ್ರಹ. ಹಾಗಾಗಿ ಏವಂ ಆವರ್ತಮಾನಾಸ್ತೆ ತಿಷ್ಠಂತಿ ನಿಯತವ್ರತಾಃ ಸವಿತುರ್ದಕ್ಷಿಣಂ ಮಾರ್ಗಂ ಶ್ರಿತಾ ಯಾ ಚಂದ್ರ ತಾರಕಂ. ಒಳ್ಳೆಯ ಮನೆತನದಲ್ಲಿ ಹುಟ್ಟಿ ಬರ್ಲಿಕ್ಕೆ, ಒಳ್ಳೆಯ ಸಂತತಿ ಅಂತ ಪಡೀಲಿಕ್ಕೆ ಕಾರಣವಾದ ಪಿತೃಗಳ ಅನುಗ್ರಹದ ಜೊತೆಗೆ ವ್ರತಶೀಲರಾದ ಮಹರ್ಷಿಗಳು ಚಂದ್ರ ಮತ್ತು ಸೂರ್ಯ ಇರುವ ತನಕವೂ ಕೂಡ ತಮ್ಮ ಪ್ರವೃತ್ತಿಗೆ ಸ್ವಲ್ಪವೂ ತಡೆ ಒಡ್ಡುವುದಿಲ್ಲ. ಅಂದ್ರೆ ಜ್ಞಾನ ಪ್ರಸಾರ ಮಾಡುವ ಕೆಲಸದಲ್ಲಾಗಲಿ ಅಥವಾ ಸರಿಯಾದ ತತ್ವವನ್ನ ಪ್ರಶ್ನೆ ಕೇಳಿದಂತಹಲ್ಲಿ ತಿದ್ದುವ ಕೆಲಸದಲ್ಲಾಗ್ಲಿ ಅವ್ರು ಹಿಂದೆ ಸರಿಯುವುದಿಲ್ಲ. ಆದ್ರೆ ಅದರ ಜೊತೆಗೆ ಆ ಚಂದ್ರ ಸೂರ್ಯರು ಇರುವ ತನಕವೂ ಕೂಡ ಈ ದಕ್ಷಿಣ ಮಾರ್ಗದ ಅಂದ್ರೆ ಪಿತೃಗಳ ಯಾನ ಅಂತ ಅರ್ಥ. ಅವರು ಭೂಮಿಗೆ ಬಂದು ಹೋಗ್ತಾ ಇರ್ತಾರೆ. ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಯಾರು ಬಂದ್ರು, ಯಾಕೆ ಬಂದ್ರು, ಹೇಗ್ ಬಂದ್ರು. ಅವರು ಯಾವುದೋ ಒಂದು ಗುರು ಸ್ಥಾನದಲ್ಲಿ ನಿಂತು ಅಥವಾ ಯಾವುದೋ ಒಂದು ದೇವಸ್ಥಾನದಲ್ಲಿ ಇದ್ದು ಅಥವಾ ಯಾವುದು ಗೊತ್ತಿಲ್ಲ ಅದು ಹೇಗೆ ಬರ್ತಾರೆ. ತೀರಾ ಲೌಕಿಕನಂತೆಯೂ ಕಾಣಬಹುದು, ತೀರಾ ಶಾಸ್ತ್ರಜ್ಞಾನ ಇರುವ ಯಾವುದೋ ಗುರುಕುಲದ ಅಧ್ಯಾಪಕನಂತೆಯೂ ಇರಬಹುದು, ಅಥವಾ ಒಬ್ಬ ಸನ್ಯಾಸಿಯಾಗಿಯೂ ಬರಬಹುದು. ಯಾವ ಮೂಲಕ ನಮಗೆ ಲೋಕಕ್ಕೆ ಪ್ರಜ್ಞೆ ಕೊಡ್ಲಿಕ್ಕೆ ಬರ್ತಾನೆ ಅಂತ ಗೊತ್ತಿಲ್ಲ. ಆದ್ರೆ ಅವರು ಬಂದು ಹೋಗ್ತಾ ಇರ್ತಾರೆ. ನಾಗವೀತ್ಯುತ್ತರಂ ಯಚ್ಚ ಸಪ್ತರ್ಷಿಭ್ಯಶ್ಚ ದಕ್ಷಿಣಂ ಉತ್ತರ ಸವಿತು ಪಂಥಾಃ ದೇವಯಾನಶ್ಚ ಸಸ್ಮೃತ. ಹಿಂದೆ ವೈಶ್ವಾನರ ವೀಥಿ ಅಂತ ಹೇಳಿದ್ರು, ಪಂಥ ಅಂತ. ಈಗ ನಾಗವೀಥಿ ಅನ್ನೋದು ಇನ್ನೊಂದು. ನಮಗೆ ಇದೆಲ್ಲ ಶಬ್ದದಿಂದ ಮಾತ್ರ ಅರ್ಥ ಆಗ್ತಾ ಇದೆ, ಇದು ಏನು ಅಂತ ನಮಗೂ ಕೂಡ. ಆದ್ರೆ ಆಕಾಶದಲ್ಲಿಯೂ ಸರ್ಪಗಳು ಓಡಾಡ್ತಾವೆ ಅನ್ನೋದನ್ನ ಒಂದು ಮಂತ್ರ ಹೇಳುತ್ತೆ. ನಮೋ ಅಸ್ತು ಸರ್ಪೇಭ್ಯೋ ಏಕೇಚ ಪೃಥಿವೀ ಮನು ಏ ಅಂತರಿಕ್ಷೆ. ಅಂತರಿಕ್ಷದಲ್ಲಿ ಓಡಾಡುವಂತಹ ಒಂದು ದಾರಿಯಲ್ಲಿ ಅವುಗಳು ನಿರಂತರ ತಮ್ಮ ಕಾರ್ಯಭಾರ ನಡೆಸ್ತಾ ಇರ್ತವೆ ಅಂತ. ಅಂದ್ರೆ ಸೂಕ್ಷ್ಮವಾದ ಕಿರಣಗಳಲ್ಲಿಯೂ ನಾಗಶಕ್ತಿ ಇದೆ. ಭೂಮಿಯಲ್ಲಿ ಮಾತ್ರ ಅಲ್ಲ, ಗಾಳಿಯಲ್ಲಿದೆ, ಆಕಾಶದಲ್ಲಿದೆ, ನೀರಲ್ಲಿದೆ. ಹೀಗೆ ಎಲ್ಲ ಕಡೆಯಲ್ಲೂ ಸರ್ಪಶಕ್ತಿ ತುಂಬಿಕೊಂಡು ನಮ್ಮ ದೇಹದಲ್ಲಿಯೂ ಕೂಡ ಅನೇಕ ನರನಾಡಿಗಳೆಲ್ಲ ಇರುವುದು ಸರ್ಪ ಶಕ್ತಿಯ ಸ್ವರೂಪದಲ್ಲೇ. ಒಂದು ಇಡೀ ಶರೀರವನ್ನ ಸ್ನಾಯುಗಳು ಬಿಗಿ ಹಿಡಿದಿವೆ ಅಂದ್ರೆ ಅದನ್ನ ದೇಹ ಆ ಸರ್ಪಶಕ್ತಿಯಿಂದಲೇ ಬಿಗಿ ಹಿಡಿದದ್ದು ಅನ್ನೋದು ಹೇಗೋ ಈ ಇಡೀ ಜಗತ್ತು ಕೂಡ ಹಾಗೆ ಸರ್ಪಶಕ್ತಿಯಿಂದ. ಅದಕ್ಕೆ ಸಂಕರ್ಷಣ ಅಂತ ಕರೆಯುವುದು. ಅವನು ಶೇಷ ಅಂದ್ರೆ ಅದೇ ಶೇಷ ಇಡೀ ಜಗತ್ತನ್ನು ಹಿಡಿದಿದ್ದಾನೆ. ಅಂದ್ರೆ ಈ ಹೇಗೆ ಸ್ನಾಯುಗಳ ಮೂಲಕ ನಮ್ಮ ರಕ್ತ ಮಾಂಸಗಳು ಬಿಗಿಯಾಗಿ ಜಾರದಂತೆ ಆಯಾ ಭಾಗದಲ್ಲಿ ಅದೇ ರೀತಿ ದಪ್ಪಕ್ಕೆ ಅಥವಾ ಫ್ಲಾಟ್ ಆಗಿ ಅಥವಾ ಇನ್ನೊಂದು ಕಡೆ ದೇಹದಲ್ಲಿ ಒಂದೊಂದು ಭಾಗ ಉಬ್ಬಿದ್ದು ತಗ್ಗಿದ್ದು ಸಮಸ್ಥಿತಿಯಲ್ಲಿ ಇರುವುದು, ಇದೆಲ್ಲದಕ್ಕೂ ಕಾರಣ ಒಳಗಿನಿಂದ ನಿಂತಿರುವಂತಹ ನರಮಂಡಲ. ಈ ನರಮಂಡಲ ಸ್ನಾಯುಮಂಡಲ ನಮ್ಮ ದೇಹವನ್ನು ಹೇಗೆ ಅಂದವಾಗಿ ಕಾಣುವಂತೆ ಮಾಡುತ್ತೋ ಹಾಗೆ ಇಡೀ ಜಗತ್ತನ್ನ ಶೇಷಮಂಡಲ ಅಂತ ಅನ್ನೋದು, ಶೇಷ ಶಕ್ತಿ ಅನ್ನೋದು ಹಿಡಿದು ನಿಲ್ಲಿಸಿದೆ. ಅದು ನಾಗವೀಥಿ. ಅಂಥ ನಾಗವೀಥಿ ಅನ್ನುವುದರ ಉತ್ತರಕ್ಕೆ ಸಪ್ತರ್ಷಿಗಳು ಆ ದಾರಿಯಲ್ಲಿ ಸಾಗುವವರು. ಅಲ್ಲಿ ಅದರ ಉತ್ತರದ ಭಾಗಕ್ಕೆ ಸವಿತೃ ಅಂದ್ರೆ ಸೂರ್ಯ, ಸೂರ್ಯ ನಡೆಯುವ ಉತ್ತರದ ದಿಕ್ಕಿನ ಕಡೆಗೆ ಸಾಗುವುದನ್ನ ದೇವಯಾನ ಅಂತ ಕರೀತಾರೆ. ಅದು ದಕ್ಷಿಣದಿಂದ ಉತ್ತರದ ಕಡೆಗೆ ಇರುತ್ತೆ. ದಕ್ಷಿಣದಿಂದ ಸೂರ್ಯ ಉತ್ತರದ ಕಡೆಗೆ ಸಾಗುವ ದಾರಿ ಏನಿದೆ, ಹಿಂದೆ ಉತ್ತರದಿಂದ ದಕ್ಷಿಣದ ಕಡೆಗೆ ಸಾಗುವಂತಹ ದಾರಿಯನ್ನ ಪಿತೃಯಾನ ಅಂತ ಕರೆದ್ರು. ದಕ್ಷಿಣದಿಂದ ಉತ್ತರದ ಕಡೆಗೆ ಸಾಗುವಂತಹ ನಾಗವೀತಿಯ ಉತ್ತರದ ಭಾಗದಲ್ಲಿರುವಂತಹ ದಾರಿಯನ್ನ ದೇವಯಾನ ಮಾರ್ಗ ಅಂತ ಕರೀತಾರೆ ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನ ಮುಗಿಸೋಣ. ಮತ್ತೆ ನಾಳೆಯ ಅನುಸಂಧಾನವನ್ನ ಮುಂದುವರಿಸೋಣ. ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಿತಂ ಅಸ್ತು.